ನೀವು ಕೂಡ ದರ್ಶನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಇದು ಯಾವ ಸ್ಟೇಜಲ್ಲಿದೆ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಯಾವ ಸ್ಟೇಜಲ್ಲಿದೆ, ಹಾಗೆಯೇ ಮುಂದೆ ಅದು ದರ್ಶನ್ ಅವರಿಗೆ ಎಫೆಕ್ಟ್ ಆಗುತ್ತಾ ಅಂತ? ಮೇಡಮ್, ದರ್ಶನ್ ಬಗ್ಗೆ ನಮಗೇನು ಕೋಪ ಇಲ್ಲ. ಏನೋ ಹಾಲು ಮಾರ್ತಾ ಇದ್ದವನು, ಒಬ್ಬ ವಿಲ್ಲನ್ ಪಾತ್ರ ಮಾಡ್ತಾ ಇದ್ದಂಥ ಮಗ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ನಮಗೆಲ್ಲರೂ ಖುಷಿ. ಅದು ಒಬ್ಬ ಆಂಧ್ರದಿಂದ ಬಂದು ಒಬ್ಬ ಒಬ್ಬ ಆಂಧ್ರ ಮೂಲದವನು, ಒಬ್ಬ ತೆಲುಗುವನು ಇಲ್ಲಿ ಬಂದು ನಾಯ್ಡು ಜನಾಂಗದ ಒಬ್ಬ ವ್ಯಕ್ತಿಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೀರ್ತಿ ಕೊಟ್ಟಿದೆ, ಒಬ್ಬ ಫಾಲೋವರ್ಸ್ ಕೊಟ್ಟಿದೆ, ಒಳ್ಳೆ ಹಿಟ್ ಫಿಲಮ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿದೆ. ನಮಗೆಲ್ಲ ಸಂತೋಷ ವಿಚಾರ. ಬಟ್ ಇದನ್ನು ತಪ್ಪಾಗಿ ಉಪಯೋಗಿಸ್ಕೊಂಡಾಗ ಕನ್ನಡಿಗರಾಗಿ ನಾವು ಧ್ವನಿ ಮಾಡಲೇಬೇಕಾಗತ್ತೆ. ನಾವೇನು ಉಮಾಪತಿ ಹತ್ರ ನಾವೇನು ಭಯ ಏನು ಬೀಳಲ್ಲ, ಗನ್ಗಿನ್ ಇಡ್ತಾನೆ ಅಂತ. ಗನ್ ಇಟ್ಟಿರ್ಬೇಕಾದ್ರೆ ನಾವೇ ಅವ್ನಿಗೆ ಇಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಯಾಕಂದ್ರೆ ನಾವು ಅದೇ ರೂಟಲ್ಲಿ ಇರೋರು. ಈಗ ಒಂದಂತೂ ನಿಜ, ಈ ಕನ್ನಡ ಮಣ್ಣು ನಿಮ್ಮಂಥವ್ರಿಗೆ, ತೆಲುಗುವಿಂದ ಬಂದವ್ರಿಗೆ ಅಥವಾ ಆಂಧ್ರದಿಂದ ಬಂದವ್ರಿಗೆ ಎಲ್ಲ ಐಡೆಂಟಿಟಿ ಕೊಟ್ಟಾಗ ಅದನ್ನು ಕಾಪಾಡ್ಕೊಳ್ಬೇಕೇ ಹೊರತು ಅದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತೀನಿ, ಯಾರಿಗೋ ಫೋನಲ್ಲಿ ಧಮಕಿ ಹಾಕ್ತೀನಿ, ಆ ಹೆಂಡತಿಗೆ ಅವ್ಯಾಜ ಶಬ್ದಗಳು ಬೈತಾನೆ. ನಿಜವಾಗ್ಲೂ ನಾನು ವಿಜಯಲಕ್ಷ್ಮಿ ತಮ್ಮ ಏನೋ ಆಗಿದ್ರೆ ಕೂತ್ಗೆ ಮೇಲೆ ಕಾಲಿಗೆ ಬಿಡ್ತಾಯಿದ್ದೆ ಅವನಿಗೆ. ಬಟ್ ಯಾರು ಇಕ್ಕೋರಿಲ್ಲ. ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಡು ನಾಟ್ ಥಿಂಕ್ ದೆರ್ ಇಸ್ ನೋ ಬಡಿ ಇನ್ ಕರ್ನಾಟಕ, ವಿ ಆರ್ ದೇರ್ ಟು ವಾಚ್ ಯು ಅಂತ ಹೇಳೋಕ್ಕೆ. ಅವ್ನಿಗೊಬ್ಬನಿಗೆ ಅಲ್ಲ ಮೇಡಮ್, ಆ ಥರ ದುಷ್ಟ ಕೆಲಸ ಯಾವನೇ ಮಾಡಲಿ, ಅದು MLA ಮಾಡಲಿ, CM ಮಾಡಲಿ, IAS ಮಾಡಲಿ, IPS ಮಾಡಲಿ, ವಿ ಆರ್ ವಾಚಿಂಗ್. ನಾವು ಕೂಡ ಒಬ್ಬ ಕನ್ನಡಿಗರಾಗಿ ಒಬ್ಬ ವಾಲಂಟಿಯರ್ಸ್. ನಾವು ಕೂಡ ಕನ್ನಡ ನಮ್ಮ ಮಣ್ಣನ್ನು ಇಷ್ಟಪಡ್ತೇವೆ. ನಾವು ನವಂಬರ್ 1 ದಿವಸಕ್ಕೆ ಫ್ಲ್ಯಾಗ್ ಹಾರಿಸ್ಬಿಟ್ಟು ಆಟೋಗಳ ಮೇಲೆ ಕಟ್ಟಿ ಓಡಾಡಿಸಿ ಬರೀ ಅದನ್ನು ನಾವು ಸಂಭ್ರಮಿಸೋರಲ್ಲ. ಕನ್ನಡತನವನ್ನು ನಾವು 365 ದಿವಸ ಕೂಡ ಆಚರಣೆ ಮಾಡ್ತೀವಿ. ಹೇಗೆ ಅಂತಂದರೆ ಕನ್ನಡವನ್ನು ಪ್ರೀತಿಸಬೇಕು, ಕನ್ನಡವನ್ನು ಬಳಸಬೇಕು, ಕನ್ನಡಿಗರಾಗಿ ಇರಬೇಕು, ಕನ್ನಡದಲ್ಲಿ ಬಂದಾಗ ಮರ್ಯಾದೆ ಕೊಡಬೇಕು, ಮಾಫಿಯಾ ನಡೆಸಬಾರ್ದು, ಅಷ್ಟೇ.